Hello, my dear bold learners. I am Vinayak and I welcome you all to the Bold Learners YouTube channel. ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುತ್ತಿರುವಂತಹ ಅಂದರೆ ದಿನಾಂಕ 12 ಏಪ್ರಿಲ್ 2026ರಂದು ನಡೆಯುತ್ತಿರುವಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಏನು 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಇದೆ. ಸೊ ಈ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಗಣಿತ ವಿಷಯದ ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಸೊ ನಾಳೆನೇ ಎಕ್ಸಾಮ್ ಇರೋದರಿಂದ ಈ ವಿಡಿಯೋನ ಆದಷ್ಟು ಬೇಗ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ ಏನಿದೆ, ಸರಳೀಕರಿಸಿ. ಸರಳೀಕರಿಸಿ ಅಥವಾ ಸಿಂಪ್ಲಿಫಿಕೇಷನ್ಗೆ ಸಂಬಂಧಿಸಿದಂತಹ ಪ್ರಶ್ನೆ ಇದೆ, ಹೌದಾ? ಸೊ ಈ ಒಂದು ಸಿಂಪ್ಲಿಫಿಕೇಷನ್ ಪ್ರಶ್ನೆ ನಿಮಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈ ಒಂದು ಬೋರ್ಡ್ ಮಾಸ್ ಏನು ಇದೆ, ಸೊ ಈ ರೂಲ್ಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು. ಸೊ ಬೋರ್ಡ್ ಮಾಸ್ ಅಂತಂದರೆ ಮೊದಲಿಗೆ ಬಿ ಅಂತಂದರೆ ಏನು, ಬ್ರಕೆಟ್. ಓ ಅಂದರೆ ಆಫ್. ಡಿ ಅಂತಂದರೆ ಡಿವಿಷನ್ ಅಥವಾ ಭಾಗಾಕಾರ. ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಅಥವಾ ಗುಣಾಕಾರ. ಎ ಅಂದರೆ ಎಡಿಷನ್ ಅಥವಾ ಕೂಡಿಸುವುದು. ಹಾಗೆ ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್ ಅಥವಾ ವ್ಯವಕಲನ ಅಥವಾ ಕಳೆಯುವುದು ಅಂತ ಹೇಳ್ತೇವೆ. ಓಕೆ, ಸೊ ಈ ಒಂದು ಸಿಂಪ್ಲಿಫಿಕೇಷನ್ ಲೆಕ್ಕವನ್ನು ನೀವು ಈ ಬೋರ್ಡ್ ಮಾಸ್ ರೂಲನ್ನೇ ಬಳಸಿ ಮಾಡಬೇಕಾಗತ್ತೆ. ಸೊ ಬೋರ್ಡ್ ಮಾಸ್ ರೂಲ್ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಈ ಕೊಟ್ಟಿರುವಂತಹ ಸಿಂಪ್ಲಿಫಿಕೇಷನ್ ಲೆಕ್ಕದಲ್ಲಿ ಒಂದು ವೇಳೆ ಬ್ರಕೆಟ್ ಇದ್ದರೆ, ಈ ರೀತಿಯಾದಂತಹ ಬ್ರಕೆಟ್ಗಳಿದ್ದರೆ ಮೊದಲು ಆ ಬ್ರಕೆಟನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಆಮೇಲೆ ಆಫ್, ಆಮೇಲೆ ಭಾಗಾಕಾರ, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಕೂಡಿಸುವುದು, ಆಮೇಲೆ ಕಳೆಯುವುದು. ಓಕೆ, ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಸೊ ಇಲ್ಲಿ ನಿಮಗೆ ಬ್ರಕೆಟ್ ಅನ್ನುವಂಥದ್ದು ಮೊದಲಿಗೆ ಕಾಣಿಸಿಗುತ್ತೆ, ಹೌದಾ? ಸೊ ಇಲ್ಲಿಯೂ ಸಹ ಬ್ರಕೆಟ್ ಇದೆ, ಆಮೇಲೆ ಇಲ್ಲಿಯೂ ಸಹ ಬ್ರಕೆಟ್ ಇದೆ, ಇಲ್ಲಿಯೂ ಸಹ ಬ್ರಕೆಟ್ ಇದೆ. ಅಂದರೆ ಮೊದಲಿಗೆ ಈ ಬ್ರಕೆಟ್ನಲ್ಲಿರುವಂತಹ ಲೆಕ್ಕವನ್ನು ನಾವು ಮೊದಲಿಗೆ ಸಾಲ್ವ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಬ್ರಕೆಟ್ನಲ್ಲಿ ಅದಕ್ಕಿಂತ ಮುಂಚೆ ಪ್ಲಸ್ ಇದೆ, ಹೌದಾ? ಆಮೇಲೆ ಏನಿದೆ, ಆಮೇಲೆ ಮೈನಸ್ ಇದೆ. ಓಕೆ, ಸೊ ಈ ಒಂದು ಬ್ರಕೆಟ್ನಲ್ಲಿ ಮೊದಲಿಗೆ ಪ್ಲಸ್ಸನ್ನು ಮಾಡಿ ಆಮೇಲೆ ನಂತರ ಮೈನಸನ್ನು ಮಾಡಿ. ಫಾರ್ ಎಕ್ಸಾಂಪಲ್ ನಾನೀಗ ಇನ್ನೊಮ್ಮೆ ಈ ಒಂದು ಲೆಕ್ಕವನ್ನು ಬರೆದುಕೊಳ್ತೇನೆ ನೋಡಿ. 10 + 5 - 3 ಬ್ರಕೆಟ್ ಕಂಪ್ಲೀಟ್ ಇಂಟು 6 / 3 ಬ್ರಕೆಟ್ ಕಂಪ್ಲೀಟ್ ಮೈನಸ್ 4 + 2, ಹೌದಾ? ಸೊ ಮೊದಲನೇದಾಗಿ ನಾವು ಈ ಒಂದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಪ್ಲಸ್ ಮಾಡೋಣ. ಓಕೆ, 10 + 5 ಎಷ್ಟಾಯಿತು, 15. 15ರಲ್ಲಿ 3 ಕಳೆದ್ರೆ ಎಷ್ಟು ಬಂತು ನಮಗೆ, 12, ಹೌದಾ? ಮೊದಲಿಗೆ ಹಾಗಾದರೆ 12 ಬರ್ಕೊತೇನೆ. ಓಕೆ, ಆನಂತರ ಈ ಒಂದು ಗುಣಾಕಾರ ಚಿಹ್ನೆ ಇಲ್ಲಿರೋದನ್ನು ಇಡ್ತೇನೆ. ಓಕೆ, ನೆಕ್ಸ್ಟ್ ಇಲ್ಲೇನಿದೆ, ಭಾಗಾಕಾರ. 6 ಭಾಗಾಕಾರ 3 ಅಂದರೆ 6ಅನ್ನು 3ರಿಂದ ಭಾಗಿಸ್ಬೇಕು. 3 × 2 = 6, ಹೌದಾ? ಸೊ ಹಾಗಾಗಿ ನಾನು ಇಲ್ಲಿ 2 ಅಂತ ಬರ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಮೈನಸ್ ಇದೆ, ಇಟ್ಟಲ್ಲಿ. ನೆಕ್ಸ್ಟ್ ಈ ಬ್ರಕೆಟಲ್ಲಿ ಏನಿದೆ, ಮತ್ತು 4 + 2 ಅಂತ ಇದೆ. ಸೊ 4 + 2 ಅಂದರೆ 6, ಹೌದಾ? ಓಕೆ, ಡನ್. ನೆಕ್ಸ್ಟ್ ಮತ್ತೆ ಈ ಬೋರ್ಡ್ ಮಾಸ್ ರೂಲ್ಗೆ ಬರೋಣ. ಸೊ ಇಲ್ಲಿ ಗುಣಾಕಾರ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೊದಲಿಗೆ ನಾವು ಗುಣಾಕಾರವನ್ನು ಮಾಡಬೇಕು, ಹೌದಾ? ಹಾಗಾದರೆ 12 × 2 ಎಷ್ಟು, 12 × 2 = 24, ಹೌದಾ? 24. ಇಲ್ಲಿರುವಂತಹ ಮೈನಸನ್ನು ಇಲ್ಲಿಡೋಣ, 6. ಸೊ ಈಗ 24ರಲ್ಲಿ 6ಅನ್ನು ಕಳಿಬೇಕು, ಹೌದಾ? 4ರಲ್ಲಿ ಈ ಒಂದು 6ಅನ್ನು ಕಳಿಲಿಕ್ಕೆ ಬರೋದಿಲ್ಲ. ಸೊ ಒಂದು ಕೈಲ ಅಥವಾ ಕ್ಯಾರಿ ತೊಗೊಳ್ತೇನೆ. 10ರಲ್ಲಿ 6 ಹೋದರೆ 4, 4, 4, 8, 2ರಲ್ಲಿ 1 ಹೋದರೆ 1, ಸೊ 18. ಸೊ 18 ಸರಿಯಾದ ಉತ್ತರ. ಓಕೆ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ಈ ರೀತಿಯಾದಂತಹ ಸಿಂಪ್ಲಿಫಿಕೇಷನ್ ಲೆಕ್ಕ ಬಂದಾಗ ನೀವು ಮೊದಲಿಗೆ ಈ ಬೋರ್ಡ್ ಮಾಸ್ ರೂಲನ್ನು ತಿಳಿದುಕೊಂಡಿರಬೇಕು. ಓಕೆ, ಸೊ ಮೊದಲನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ. ರೋಮನ್ ಸಂಖ್ಯೆಯಲ್ಲಿ 44ಅನ್ನು ಹೇಗೆ ಬರೆಯುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಮೊದಲಿಗೆ ನಿಮಗೆ ಈ ರೋಮನ್ ಸಂಖ್ಯೆಯಲ್ಲಿ ಎಕ್ಸ್ ಅಂದರೆ ಏನು, ಎಲ್ ಅಂದರೆ ಏನು, ಐ ಅಂದರೆ ಏನು, ವಿ ಅಂದರೆ ಏನು, ಡಿ ಅಂದರೆ ಏನು, ಸಿ ಅಂದರೆ ಏನು, ಇವೆಲ್ಲ ಮೊದಲಿಗೆ ಗೊತ್ತಿರಬೇಕು. ಸೊ ಅದರ ಬಗ್ಗೆ ಸ್ವಲ್ಪ ನೋಡೋಣ. ಓಕೆ, ಹಾಂ, ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲೇನಿದೆ, ಐ, ಇಂಗ್ಲೀಷ್ ಅಕ್ಷರದ ಐ ಅಂತಂದರೆ 1 ಅಂತ ಅರ್ಥ. ಓಕೆ, ರೋಮನಲ್ಲಿ 1 ಅಂತ ಅರ್ಥ. ವಿ ಅಂತಂದರೆ 5 ಅಂತ ಅರ್ಥ. ಹಾಗೆ ಎಕ್ಸ್ ಅಂತಂದರೆ 10, ಎಲ್ ಅಂತಂದರೆ 50, ಸಿ ಅಂತಂದರೆ 100. ಓಕೆ, ಡಿ ಅಂತಂದರೆ 500, ಎಮ್ ಅಂತಂದರೆ 1000. ಓಕೆ, ಈ ಒಂದು ಇಂಗ್ಲೀಷ್ ಅಕ್ಷರಗಳಿಗೆ ಇದಿಷ್ಟು ಬೆಲೆಗಳನ್ನ ಅವರು ಕೊಟ್ಟಿದ್ದಾರೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ.
ಪಾಸ್ ಮಾಡಿ ಈ ಒಂದು ಎಲ್ಲ ಒಂದು ರೋಮನ್ ನಂಬರ್ಸ್ಗಳಿಗೆ ಏನೇನು ವ್ಯಾಲ್ಯೂ ಇದೆ, ಓಕೆ, ಏನೇನು ಮೌಲ್ಯ ಇದೆ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಇಷ್ಟಾದಮೇಲೆ ಅಂಕಿಗಳನ್ನು ಹೇಗೆ ಬರೆಯೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಂತಂದರೆ ಇಲ್ಲಿ ಯಾವ ರೀತಿ ನೀವು ಈ ಒಂದು ರೋಮನ್ ಅಂಕಿಗಳನ್ನ ಕೂಡಿಸುವುದು ಹಾಗೆ ಕಳೆಯುವುದು ಅಂತ ಇಲ್ಲಿದೆ. ಓಕೆ, ಮೊದಲಿಗೆ ಕಳೆಯುವುದು ಹೇಗೆ ಅಂತ ನೋಡೋಣ. ನೋಡ್ರಿ, ಒಂದು ದೊಡ್ಡ ಸಂಖ್ಯೆಯ ನಂತರ ಸಣ್ಣ ಅಥವಾ ಸಮ ಸಂಖ್ಯೆ ಬಂದರೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇಲ್ಲಿ ಒಂದನೇ ಅಕ್ಷರ ಏನಿದೆ, ಓಕೆ, ಒಂದನೇ ಅಕ್ಷರ ಎಕ್ಸ್ ಅಂತ ಇದೆ. ಸೊ ಎಕ್ಸ್ನ ಬೆಲೆ ಎಷ್ಟು? 10. ಓಕೆ, ಹಾಗೆ ವಿನ ಬೆಲೆ ಎಷ್ಟು? 5. ಹೌದಾ? ಸೊ ಇಲ್ಲಿ ಹೇಳಿರುವ ಹಾಗೆ ದೊಡ್ಡ ಸಂಖ್ಯೆಯೇ ಅಂದರೆ 10, ನಂತರ ಸಣ್ಣ ಅಂತಂದರೆ ಯಾವುದು? 5. ಓಕೆ, ದೊಡ್ಡ ಸಂಖ್ಯೆಯ ನಂತರ ಸಣ್ಣ ಸಂಖ್ಯೆ ಬಂತಲ್ವಾ? ಸೊ ಈ ರೀತಿ ಬಂದರೆ ನೀವೇನು ಮಾಡಬೇಕು? ಅದನ್ನು ಕೂಡಿಸಬೇಕು. ಸೊ 10 + 5 ಎಷ್ಟು? 15 ಅಂತ ಅರ್ಥ. ಓಕೆ, ಸೊ ಅದೇ ರೀತಿಯಾಗಿ ಈ ಎಕ್ಸಾಂಪಲನ್ನು ನೋಡ್ಕೊಳ್ಳಿ. ಇಲ್ಲಿ ಸೊ ಇಲ್ಲೇನು ಹೇಳಿದ್ದಾರೆ? ಎಕ್ಸ್ ಅಂದರೆ 10, ಎಕ್ಸ್ ಅಂದರೆ 10. ಹೌದಾ? ಸೊ ಎರಡೂ ಸಮ ಸಂಖ್ಯೆಗಳು ಬಂದು ನೋಡ್ರಿ ಇಲ್ಲಿ. ಹೌದಾ? ಸಮ ಸಂಖ್ಯೆಗಳು, ಒಂದು ದೊಡ್ಡ ಸಂಖ್ಯೆ ಅಥವಾ ಸಮ ಸಂಖ್ಯೆಗಳು ಎರಡು ಬಾಜು ಪಕ್ಕ ಬಂದವು. ಅವನ್ನ ಕೂಡಿಸಬೇಕು. 10 10 ಎಷ್ಟು? 20. ಆಮೇಲೆ ಆಯ್ ಮತ್ತು ಆಯ್ ಅಂತಂದರೆ 1 1 ಅಲ್ವಾ? 2. ಸೊ 20 + 2 ಎಷ್ಟು? 22. ಓಕೆ, ಈ ರೀತಿಯಾಗಿ ಈ ಒಂದು ಅಂಕಿಗಳನ್ನ ಕೂಡಿಸುವಂಥದ್ದು. ಓಕೆ, ಸೊ ಅದೇ ರೀತಿಯಾಗಿ ಈ ಕಳೆಯುವುದು ಹೇಗೆ ಅಂತ ನೋಡೋಣ. ಓಕೆ, ಸೊ ಕಳೆಯುವ ರೂಲ್ಸನ್ನು ನೋಡೋಣ. ಮೊದಲು ದೊಡ್ಡ ಸಂಖ್ಯೆಗೆ ಮುಂಚೆ ಸಣ್ಣ ಸಂಖ್ಯೆ ಬಂದರೆ ಕಡಿತ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ದೊಡ್ಡ ಸಂಖ್ಯೆ ಯಾವುದು? ಇಲ್ಲಿ 10. ಅದರ ಮುಂಚೆ ಬಂದಿರುವಂಥದ್ದು ಯಾವುದು? 1. ಹೌದಾ? ಸೊ ಹಾಗಾದರೆ ಈ ದೊಡ್ಡ ಸಂಖ್ಯೆಯ ಮುಂಚೆ ಸಣ್ಣ ಸಂಖ್ಯೆ ಬಂತಲ್ವಾ? ಮೊದಲಿಗೆ ಬಂದರೆ ಈ ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಕಳಿಬೇಕು. ಹೌದಾ? ಸೊ ಹಾಗಾದರೆ ನೋಡಿ, ಇಲ್ಲಿ 10 - 1 9. ಹೌದಾ? ಅದೇ ರೀತಿ ಎಲ್ ಅಂತಂದರೆ ಏನು? 50. ಎಕ್ಸ್ ಅಂದರೆ 10. ಹೌದಾ? ಸೊ ಎಲ್ಲು ದೊಡ್ಡ ಸಂಖ್ಯೆ ಆಯಿತು ಇಲ್ಲಿ. ಹೌದಾ? ಹಾಗಾದರೆ ಎಕ್ಸ್ ಚಿಕ್ಕ ಸಂಖ್ಯೆ ಆಯಿತು. ಹಾಗಾದರೆ 50ರಲ್ಲಿ 10 ಕಳೆದ್ರೆ 40. ಹೌದಾ? ಈ ರೀತಿಯಾಗಿ ಬರಿಬೇಕು ನೀವು. ಫಾರ್ ಎಕ್ಸಾಂಪಲ್ ಮುಂದೆ ನೋಡೋಣ. ಇಲ್ಲಿ ಯಾವುದನ್ನು? ಈ ಲೆಕ್ಕವನ್ನು ನೋಡಿ. 14 ಹೇಗೆ ಬರೆಯೋದು ಅಂತ ನೋಡಿರಿ. ಸೊ ಮೊದಲಿಗೆ 14 ನಾವು ಯಾವ ರೀತಿಯಾಗಿ ಬಿಡಿಸ್ಕೊಳ್ಬೋದು ಅಂತಂದರೆ ಈ ರೀತಿ ಬಿಡಿಸ್ಬೋದಾ? 10 + 4 ಅಂತ. ಓಕೆ, ಸೊ ಹಾಗಾದರೆ 10 ಯಾವ ರೀತಿ ಬರೀಬೇಕು? ಎಕ್ಸ್ ಅಂತ ಬರೀಬೇಕು. ಓಕೆ, ಎಕ್ಸ್ ಬೆಲೆ 10 ಆಯಿತು. ಇನ್ನು 4 ಹೆಂಗೆ ಬರೆಯೋದು? 4 ಹೆಂಗೆ ಬರೆಯೋದಪ್ಪ ಅಂತಂದರೆ 5ರಲ್ಲಿ 1 ಕಳೆದು ಬರುತ್ತಲ್ವಾ? ಓಕೆ, ಸೊ ಹಾಗಾದರೆ 5 ಅಂದರೆ ವಿ, ಇದರಲ್ಲಿ 1 ಕಳಿಬೇಕು. ಅಂದರೆ ಆ 5ರ ಪಕ್ಕ ಹಿಂದ್ಗಡೆ 1 ಇಟ್ಟರೆ ನಮಗೆ 4 ಬರುವಂಥದ್ದು. ಸೊ 4 ಆಯಿತು. ಸೊ ಇದೆಲ್ಲ ಕೂಡಿ 14 ಆಯಿತು. ಓಕೆ, ಸೊ ಅದೇ ರೀತಿ ಈ 19 ಯಾವ ರೀತಿ ಬರೆದಿದ್ದಾರೆ ನೋಡ್ಕೊಳ್ಳಿ. 19. ಸೊ 19 ನಾವು 20 - 1 ಅಂತ ಬರಿಬೋದು. ಹೌದಾ? 20 - 1 ಅಂತ ಬರಿಬೋದು. ಅಥವಾ ಹೇಗೆ ಬರಿಬೋದು ಅಂತಂದರೆ 10 + 9 ಅಂತ ಬರಿಬೋದು. ಓಕೆ, ಇದೇ ಸೂಕ್ತ ಇದಕ್ಕೆ. 10 + 9 ಅಂತ ಬರಿಬೋದು. ನೋಡಿರಿ, ಇಲ್ಲಿ 10 ಅಂತಂದರೆ ಯಾವುದು? ಎಕ್ಸ್. ಹೌದಾ? ಎಕ್ಸನ್ನು ಬರೆದಿದ್ದಾರೆ. ಇನ್ನು 9 ಹೇಗೆ ಬರೆಯೋದು? ಸೊ 9 ಹೇಗೆ ಬರೆಯೋದಪ್ಪ ಅಂತಂದರೆ 10ರಲ್ಲಿ 1 ಕಳೆದ್ರೆ 9 ಅಲ್ವಾ? ಸೊ ಹಾಗಾದರೆ 10 ಎಕ್ಸ್ ಅಂತ ಬರೆದಿದ್ದಾರೆ. ಅದರ ಹಿಂದೆಗಡೆ 1 ಅಂತ ಇಟ್ಟಿದ್ದಾರೆ ಇದನ್ನು. ಹೌದಾ? ಸೊ ಹಾಗಾದರೆ ಎಕ್ಸ್ ಹಿಂದಗಡೆ 1 ಅಂತ ಇಟ್ಟರೆ ಅದು 9 ಆಯಿತು. ಸೊ 2 ಕೂಡಿ 19. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು 16 ನೋಡ್ಕೊಳ್ಳಿ. ಸೊ 16 ನಾವು ಹೇಗೆ ಬರಿಬೋದು? 10 + 6 ಅಂತ ಬರಿಬೋದು. ಹೌದಾ? ಸೊ 10 ಯಾವ ರೀತಿ ಬರೆದಿದ್ದಾರೆ? ಎಕ್ಸ್ ಅಂತ ಬರೆದಿದ್ದಾರೆ. ಈ 6 ಹೆಂಗೆ ಬರಿಬೋದು ನಾವು? 5 + 1 ಅಂತ ಬರಿಬೋದಾ? ಸೊ ಹಾಗಾದರೆ 5 ಅಂತಂದರೆ ವಿ, 1 ಅಂತಂದರೆ ಐ. ಓಕೆ, ಸೊ ಈ ರೀತಿಯಾಗಿ ನೀವು ಈ ಒಂದು ಅಕ್ಷರಗಳನ್ನ ಬರಿಬೋದು. ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಹಾಗಾದರೆ ಈಗ ನಾವು ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಈಗ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತಂದರೆ, ಈಗ 44 ಅಂತ ಹೇಳಿದ್ದಾರೆ ನಮಗೆ. ಹೌದಾ? ಸೊ ಈ 44 ನಾವು ಯಾವ ರೀತಿ ಬರಿಬೋದು? ಮೊದಲನೇದಾಗಿ ನಾವು 40 ಆಮೇಲೆ + 4 ಅಂತ ಬರಿಬೋದಾ? ಓಕೆ, ಸೊ ಹಾಗಾದರೆ ಈ 40 ಹೇಗೆ ಬರೆಯೋದು? 40 ಹೇಗೆ ಬರೆಯೋದಪ್ಪ ಅಂತಂದರೆ 50ರಲ್ಲಿ 10 ಕಳೆದ್ರೆ, ಹೌದಲ್ವಾ? ಸೊ ಬೇಕಾದ್ರೆ ನೋಡಿರಿ, 50 - 10 ಎಷ್ಟು ಬರುತ್ತೆ ನಿಮಗೆ? 40. ಹೌದಾ? ಸೊ 50 ಅಂತಂದರೆ ಎಲ್, ಅದರ ಹಿಂದ್ಗಡೆ ಎಕ್ಸ್ ಬರೆದಿದ್ದೇನೆ ನಾನು. ಹೌದಾ? ಸೊ ಅದರ ಹಿಂದ್ಗಡೆ ಎಕ್ಸ್ ಬರೆದ್ರೆ ನಾವು ಕಳಿಬೇಕು. 40 ಅಂತಾಯಿತು. ಅಂದರೆ ಈ 40 ಯಾವ ರೀತಿ ಬರಿಬೋದು? ಈ ರೀತಿಯಾಗಿ ಬರಿಬೋದು. ಆಮೇಲೆ ಈ 4 ಯಾವ ರೀತಿ ಬರಿಬೋದು ನಾವು? ಹೇಗೆ? 5ರಲ್ಲಿ 1 ಕಳಿಬೇಕು.
ಸೊ 5 ಅಂದರೆ ವಿ, ಅದರ ಹಿಂದ್ಗಡೆ ಐ ಅಂತ ಬರೆದ್ರೆ 4 ಆಯಿತು. ಸೊ ಇದ್ರ ಬೆಲೆ ಎಷ್ಟು? 4. ಹಾಗಾದರೆ ಇದನ್ನೇ ಇಲ್ಲಿ ಬರೆಯೋಣ ಈಗ. ಅಂದರೆ ಯಾವ ರೀತಿ? ಐ ವಿ ಎಲ್ಲಿದೆ ಇದು? XLIV ಅನ್ನುವಂಥದ್ದು ಆಪ್ಷನ್ ನಂಬರ್ ಎಲ್ಲಿದೆ? ಆಪ್ಷನ್ ನಂಬರ್ ಬಿ ಯಲ್ಲಿ ಇದೆ ನೋಡಿರಿ, XLIV ಅನ್ನುವಂಥದ್ದು. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಅಂದರೆ ವಿಡಿಯೋ ಅಂದರೆ ನಾನು ಎಕ್ಸ್ಪ್ಲನೇಷನ್ ಮಾಡುತ್ತಿರೋದು ನಿಮಗೆ ಅರ್ಥ ಆಗ್ತಿದೋ ಇಲ್ಲೋ, ಓಕೆ, ಕ್ಲಾಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಪ್ರಶ್ನೆಗೆ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡ್ತಾ ಹೇಳಬೇಕು ನಿಮಗೆ. ಓಕೆ, ಇಲ್ಲಿ ನೋಡಿರಿ, 12 ಮತ್ತು 20ರ ಲಸ ಯಾವುದು ಅಂತ ಕೇಳಿದ್ದಾರೆ. ವೆರಿ ಈಸಿ. ಯಾವ ರೀತಿ ಇಟ್ಕೊಳ್ಬೇಕು ಅಂತಂದರೆ ನೋಡಿ, 12, 20 ಅಂತ ಇಟ್ಕೊಂಡಿದ್ದೀನಿ. ಓಕೆ, ಸೊ ಮೊದಲಿಗೆ ಈ 12 ಮತ್ತು 20 ಎರಡೂ ಸಹ 2ರಿಂದ ಭಾಗ ಹೋಗುತ್ತೆ. ಸೊ ಹಾಗಾದರೆ 2ರಿಂದ ಭಾಗಾಕಾರ ಮಾಡೋಣ ನಾವು. ಸೊ 2ರಿಂದ ಭಾಗಾಕಾರ ಮಾಡುವಾಗ 2, 2 6 12, 2 10 20. ಇನ್ನೊಂದು ಸಲ ಈ ಒಂದು 2ರಿಂದ ಇದು ಭಾಗ ಹೋಗುತ್ತೆ, ಹೌದಾ? ಸೊ ಹಾಗಾದರೆ 2 ಎಷ್ಟಲೇ 6, 2 3 6, 2 5 10. ಓಕೆ, ನೆಕ್ಸ್ಟ್ ಇನ್ನು ನಮಗೆ ಇದು 2ರಿಂದ ಭಾಗ ಹೋಗೋದಿಲ್ಲ. ಓಕೆ, ಅವಾಗ ಏನು ಮಾಡಬೇಕು? ಸೊ ಈ 2 ಏನು ಅಂಕಿಗಳಿದಾವಲ್ಲ, ಇದರಲ್ಲಿ ಚಿಕ್ಕದು ಯಾವುದು? 3. ಹಾಗಾದರೆ 3ರಿಂದ ಭಾಗ ಮಾಡೋಣ. ಓಕೆ, ಸೊ 3 1 3, 5 ಭಾಗ ಹೋಗೋದಿಲ್ಲ, ಹಾಗೆ ಇಡೋಣ. ಓಕೆ, ನೆಕ್ಸ್ಟ್ ಈಗ ಏನು ಮಾಡೋಣ? 5ರಿಂದ ಭಾಗ ಹೋಗೋಣ. ಓಕೆ, 5 1 ಹಾಗೆ ಇರುತ್ತೆ, 5 1 5. ಈಗ ಏನು ಮಾಡ್ಬೋದು ಅಂತಂದರೆ ನಾವು LCM = ಈ ಎಲ್ಲ ಅಂಕಿಗಳು ಏನಿದಾವೆ ನೋಡಿರಿ, ಇವನ್ನೆಲ್ಲ ಗುಣಿಸ್ಬೇಕು. ಏನು? 2 ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 5. ಓಕೆ, ಸೊ 2 2 4, 4 3 12, 12 5 60. ಓಕೆ, ಸೊ ಹಾಗಾದರೆ 60 ಅನ್ನುವಂಥದ್ದು ಈ ಒಂದು 12 ಮತ್ತು 20ರ ಲಸ ಆಗಿತ್ತು. ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 64ನೇ ಪ್ರಶ್ನೆ. ಓಕೆ, ಇಲ್ಲಿ ನೋಡ್ಕೊಳ್ಳಿ, 90 ಡಿಗ್ರಿ ಕೋಣವನ್ನು ಏನೆನ್ನುತ್ತಾರೆ ಅಂತ ಹೇಳಿ. ಓಕೆ, ನಿಮಗೆಲ್ಲ ಗೊತ್ತೇ ಇದೆ. ಏನಂತಾರೆ ಅಂತಂದರೆ ರೈಟ್ ಆ್ಯಂಗಲ್ ಅಂತ ಅಂತಾರೆ. ಸೊ ಕನ್ನಡದಲ್ಲಿ ಲಂಬ ಕೋಣ, ಹೌದಾ? ಲಂಬಕೋಣ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಎಕ್ಸಾಮ್ನಲ್ಲಿ ಬರೀ ಲಂಬಕೋಣದ ಬಗ್ಗೆ ಮಾತ್ರ ಕೇಳ್ತಾರಾ? ಇಲ್ಲ, ಬೇರೆ ಕೋಣಗಳ ಬಗ್ಗೆನೂ ಕೇಳ್ತಾರೆ. ಸೊ ಹಾಗಾದರೆ ಆ ಕೋಣಗಳ ಪರಿಚಯಗಳನ್ನು ಸಹ ನಾವು ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಇಲ್ಲಿದೆ ನೋಡ್ಕೊಳ್ಳಿ. ಸೊ ಮೊದಲನೇದಾಗಿ 0 ಆ್ಯಂಗಲ್ ಅಂದರೆ ನೀವು ಏನು ಈ ರೀತಿಯಾಗಿ ನಿಮ್ಮ ಹತ್ರ ಒಂದು ಕೋನ ಮಾಪಕ ಇರುತ್ತಲ್ವ. ಸೊ ಇಲ್ಲಿ 0 ಇರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ 0, ಆಮೇಲೆ ಇಲ್ಲಿ 180 ಡಿಗ್ರಿ. ಓಕೆ, ಅಥವಾ ಇಲ್ಲಿ 0, ಇಲ್ಲಿ 180 ಡಿಗ್ರಿ, ಈ ರೀತಿ ಇರುತ್ತೆ. ಇಷ್ಟು 45 ಡಿಗ್ರಿ, ಈ ರೀತಿ ನಿಮ್ಮ ಕೋನ ಮಾಪಕ ಇರುತ್ತೆ, ಹೌದಲ್ವಾ? ಸೊ ಈ ಕೋನ ಮಾಪಕ ಇದರ ಪರಿಚಯ ನಿಮಗೆ ಎಲ್ಲ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇದರಿಂದನೇ ನಾವು ಆ್ಯಂಗಲ್ಗಳನ್ನ ಅಳೆಯುವಂಥದ್ದು. ಓಕೆ, ಮೊದಲನೇದಾಗಿ 0 ಆ್ಯಂಗಲ್ ಅಂದರೆ ಈ ರೀತಿ ಕೋಣ ಇದ್ದರೆ, ಕೋನ ಮಾಪಕ ಇದ್ದರೆ, ಸೊ ಇಲ್ಲಿ ಏನಿರುತ್ತೆ? 0, ಹೌದಾ? ಅದು 0 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತಾರೆ, ಶೂನ್ಯ ಕೋಣ ಅಂತ ಹೇಳ್ತಾರೆ. ಓಕೆ, ಮೊದಲನೇದಾಗಿ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಕ್ಯೂಟ್ ಆ್ಯಂಗಲ್ ಅಥವಾ ಯಾವುದು? ಲಘು ಕೋಣ. ಓಕೆ, ಲಘು ಕೋಣದ ಚಿತ್ರವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ಈ ಒಂದು ಚಿತ್ರ ನಮಗೆ ಕೊಟ್ಟಿದ್ದೆ ನಾನು. ಲಘು ಕೋಣ ಅಂತಂದ್ರೆ ಏನು? 45 ಡಿಗ್ರಿ. ಅಂದರೆ 45 ಡಿಗ್ರಿ ಇದ್ದರೆ ಮಾತ್ರ ಲಘು ಕೋಣನ? ಅಲ್ಲ. ನೋಡ್ಕೊಳ್ಳಿ, ಈ ಒಂದು 90 ಡಿಗ್ರಿ. ಓಕೆ, ಇದೆಷ್ಟಿದೆ? ಇಲ್ಲಿ 90 ಡಿಗ್ರಿ ಇರುತ್ತೆ. ಸೊ ಈ 0ಗಿಂತ ಜಾಸ್ತಿ ಮತ್ತು 90 ಡಿಗ್ರಿಗಿಂತ ಕಡಿಮೆ. ಸೊ ಇದು ಸಹ ಏನಾಗುತ್ತೆ? ಲಘು ಕೋಣ. ಇದು ಲಘು ಕೋಣ, ಇದು ಲಘು ಕೋಣ, ಇದು ಲಘು ಕೋಣ. ಅಂದರೆ 0 ಡಿಗ್ರಿಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಲಘು ಕೋಣ ಅಥವಾ ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಆಮೇಲೆ ರೈಟ್ ಆ್ಯಂಗಲ್. ನೋಡಿ, ರೈಟ್ ಆ್ಯಂಗಲ್ ಅಂತಂದರೆ 90 ಡಿಗ್ರಿ. ಓಕೆ, ಸೊ 90 ಡಿಗ್ರಿ. ಫಾರ್ ಎಕ್ಸಾಂಪಲ್ ಈ ರೀತಿ ಒಂದು ಗೆರೆ ಎಳೆದು ಅದಕ್ಕೆ ಲಂಬವಾಗಿ ಒಂದು ಗೆರೆ ಎಳೆದ್ರೆ ನಾವು ಯಾವಾಗಲೂ ಅದರ ಡಿಗ್ರಿ ಎಷ್ಟಿರುತ್ತೆ? 90 ಡಿಗ್ರಿ. ಸೊ ಈ 90 ಡಿಗ್ರಿ ಕೋಣಕ್ಕೆ ನಾವು ಏನಂತ ಕರಿತೇವೆ ಅಂತಂದರೆ ಇಂಗ್ಲೀಷ್ನಲ್ಲಿ ರೈಟ್ ಆ್ಯಂಗಲ್ ಅಂತ ಕರಿತೀವಿ, ಹಾಗೆ ಕನ್ನಡದಲ್ಲಿ ಲಂಬ ಕೋಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಅಬ್ಟ್ಯೂಸ್ ಆ್ಯಂಗಲ್. ಓಕೆ, ಅಬ್ಟ್ಯೂಸ್ ಆ್ಯಂಗಲ್ ಅಥವಾ ವಿಶಾಲ ಕೋಣ. ಓಕೆ, ವಿಶಾಲ ಕೋಣ ಅಂತಂದ್ರೆ ಏನು? ಓಕೆ, ಸೊ ವಿಶಾಲ ಕೋಣ ಅಂತಂದರೆ
90 ಡಿಗ್ರಿಗಿಂತ ಹೆಚ್ಚಿಗೆ ಇರಬೇಕು. ಆಮೇಲೆ 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ನೋಡ್ಬೋದು ನೀವು ಇಲ್ಲಿ. ಸೊ ಈ ರೀತಿ ಒಂದು ಪೂರ್ತಿ ಲೈನ್ ಹೇಳಿದ್ರೆ ನಾನು ಇಲ್ಲಿ 180 ಡಿಗ್ರಿ, ಬಟ್ ಈ ಕೋಣ ಏನಿದೆ ನೋಡ್ರಿ 90 ಡಿಗ್ರಿಗಿಂತ ಹೆಚ್ಚಿಗೆ ಇದೆ, ಹಾಗೆ 180 ಡಿಗ್ರಿಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ಇದನ್ನು ವಿಶಾಲ ಕೋಣ ಅಥವಾ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ಆ್ಯಂಗಲ್ ಬರುವಂಥದ್ದು ಯಾವುದು? ಸ್ಟ್ರೇಟ್ ಆ್ಯಂಗಲ್, ಅಂದರೆ ಒಂದು ಸ್ಟ್ರೇಟ್ ಲೈನ್. ಹೌದಾ, ಇಲ್ಲಿದೆ ಸ್ಟ್ರೇಟ್ ಲೈನ್. ಸೊ ಸ್ಟ್ರೇಟ್ ಲೈನ್ ಎಷ್ಟಿರುತ್ತೆ? 180 ಡಿಗ್ರಿ. ಓಕೆ, ಸೊ ಅದನ್ನು ನಾವು ಕನ್ನಡದಲ್ಲಿ ಸರಳ ಕೋಣ ಅಂತಲೂ ಸಹ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತಂದರೆ ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಪ್ರತಿಫಲಿತ ಕೋಣ. ಏನು ಅಂತಂದರೆ, ಸೊ ಈ ಕೋಣ 180 ಡಿಗ್ರಿಗಿಂತ ಹೆಚ್ಚಿಗೆ ಇರುತ್ತೆ, ಆದರೆ 360 ಡಿಗ್ರಿಗಿಂತ ಕಡಿಮೆ ಇರುವಂಥದ್ದು. ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿಗೆ ಬಂದರೆ ಅದು ಎಷ್ಟಿರುತ್ತೆ? 180 ಡಿಗ್ರಿ ಇರ್ತಿತ್ತು. ಸೊ ಅದಕ್ಕಿಂತ ಹೆಚ್ಚಿಗೆ ಇದೆ. ಹಾಗೆ ಒಂದು ಪೂರ್ತಿ ಸರ್ಕಲ್ ಹೊಡೆದ್ರೆ 360 ಡಿಗ್ರಿ. ಸೊ ಅದಕ್ಕಿಂತ ಕಡಿಮೆ ಇದೆ. ಸೊ ಹಾಗಾಗಿ ಇದನ್ನು ಪ್ರತಿಫಲಿತ ಕೋಣ ಅಥವಾ ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋಣ ಅಂತಲೂ ಸಹ ಕರಿತೀವಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಪೂರ್ತಿ. ಓಕೆ, ಒಂದು 360 ಡಿಗ್ರಿ ಆ್ಯಂಗಲ್. ಸೊ ಇದನ್ನು ನಾವು ಪೂರ್ಣ ಕೋಣ ಅಥವಾ ಕಂಪ್ಲೀಟ್ ಆ್ಯಂಗಲ್ ಅಂತ ಕರಿತೀವಿ. ಓಕೆ, ಸ್ವಲ್ಪ ಫಾಸ್ಟಾಗಿ ಹೇಳಿದೆ ನಾನು, ಯಾಕಂತಂದರೆ ನಾಳೆನೇ ಎಕ್ಸಾಮ್ ಇರೋದರಿಂದ ಟಾಪಿಕ್ಕನ್ನು ಹೆಚ್ಚಿಗೆ ಕವರ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಸೊ ಇದಷ್ಟು ಈ ಒಂದು ಕೋಣಗಳ ಬಗ್ಗೆ ಆಯಿತು. ಸೊ ಈ ಕೋಣಗಳ ಬಗ್ಗೆ ಯಾವ ರೀತಿ ಕೇಳ್ತಾರೆ ಅಂತಂದರೆ, ನಿಮ್ಮ ಪರೀಕ್ಷೆಯಲ್ಲಿ ಈ ರೀತಿಯಾದಂಥ ಒಂದು ಗಡಿಯಾರ ಕೊಡ್ತಾರೆ. ಓಕೆ, ಸೊ ಈ ರೀತಿಯಾದಂಥ ಒಂದು ಗಡಿಯಾರ ಕೊಡ್ತಾರೆ. ಸೊ ಇದರಲ್ಲಿ 3 ಗಂಟೆ ಆಗಿದೆ ಅಂತ ಹೇಳ್ತಾರೆ. ಓಕೆ, ಸೊ 3 ಗಂಟೆ, ಒಂದು ನಿಮಿಷ. ಓಕೆ, 3 ಗಂಟೆ ಆದಾಗ ಯಾವ ಕೋಣ ಆಗಿರುತ್ತೆ, ಹಾಗೆ 6 ಗಂಟೆ ಆದಾಗ ಯಾವ ಕೋಣ ಆಗಿರುತ್ತೆ, 9 ಗಂಟೆ ಆದಲ್ಲಿ ಯಾವ ಕೋಣ ಆಗಿರುತ್ತೆ, 12 ಆದಾಗ 12 ಗಂಟೆ ಆದಾಗ ಯಾವ ಕೋಣ ಆಗಿರುತ್ತೆ. ಓಕೆ, ಸೊ ಈ ರೀತಿ ಕೇಳ್ತಾರೆ. ಸೊ 3 ಗಂಟೆ ಆದಾಗ ಯಾವ ಕೋಣ ಆಗಿರುತ್ತೆ? ಇಲ್ಲಿ 90 ಡಿಗ್ರಿ ಆಗಿರುತ್ತೆ. ಹೌದಾ, ಅದೇ ರೀತಿ 6 ಗಂಟೆ ಆದಾಗ 6 ಗಂಟೆ ಆದಾಗ ಮುಳ್ಳುಗಳು ಈ ರೀತಿ ಇರುತ್ತಲ್ವ. ಸೊ ಆವಾಗ ಯಾವುದಾಗಿರುತ್ತೆ? 180 ಡಿಗ್ರಿ. ಯಾವುದಿದು? ಸರಳ ಕೋಣ. ಓಕೆ, ಈ ರೀತಿಯಾದಂಥ ಒಂದು ಗಡಿಯಾರ ಕೊಟ್ಟಿರ್ತಾರೆ. ಆ ಗಡಿಯಾರದ ಮೇಲೆ ಈ ರೀತಿಯಾದಂತಹ ಕೋಣಗಳ ಪ್ರಶ್ನೆಗಳು ನಿಮಗೆ ಬರುತ್ತೆ. ಓಕೆ, ಸೊ ನಿಮಗೆ ಈ ಕೋಣದ ಪರಿಚಯ ಇದ್ದರೆ, ಓಕೆ, ಶೂನ್ಯ ಕೋಣ, ಲಘು ಕೋಣ, ಲಂಬ ಕೋಣ, ವಿಶಾಲ ಕೋಣ, ಸರಳ ಕೋಣ, ಪ್ರತಿಫಲಿತ ಪೂರ್ಣ ಕೋಣ, ಇವುಗಳು ಗೊತ್ತಿದ್ದರೆ ಈಸಿಯಾಗಿ ನೀವು ಆ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಹಾಗಾದರೆ 90 ಡಿಗ್ರಿ ಆ್ಯಂಗಲ್ ಯಾವುದು ಅಂತಂದರೆ ಲಂಬ ಕೋಣ. ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಸೊ ಏನು ಕೇಳಿದ್ದಾರೆ ಅಂತಂದರೆ, ಒಂದು ಪುಸ್ತಕದ ಬೆಲೆ 25 ರೂಪಾಯಿ ಆಗಿದ್ದರೆ 24 ಪುಸ್ತಕಗಳ ಬೆಲೆ ಎಷ್ಟು? ಈಸಿ ನೋಡ್ಕೊಳ್ಳಿ. ಒಂದು ಪುಸ್ತಕದ ಬೆಲೆ ಎಷ್ಟು? 25 ರೂಪಾಯಿಗಳು. ಹೌದಾ, ಸೊ ಹಾಗಾದರೆ 24 ಪುಸ್ತಕಗಳ ಬೆಲೆ ಎಷ್ಟು ರೂಪಾಯಿಗಳು ಅಂತ ಕೇಳಿದ್ದಾರೆ. ಸಿಂಪಲ್, ಇದನ್ನು ಮತ್ತು ನೀವು ಗುಣಾಕಾರ ಮಾಡಬೇಕು. ಹೌದಾ, ಸೊ ಹಾಗಾದರೆ 25 ಗುಣಾಕಾರ 24. ಓಕೆ, ಸೊ 4 5 20, 4 2 8, 2 10. ಹೌದಾ, ಸೊ ಒಂದು ಸ್ಥಾನ ಬಿಡ್ತೀನಿ ನಾನು. ಬಿಟ್ಟ ಮೇಲೆ 2 5 10. ಸೊ 10 ಇದನ್ನು 0 ಇಲ್ಲಿ ಇಡ್ತೀನಿ. ಈ ಒಂದು ಇದನ್ನು ಕ್ಯಾರೆ ಇಟ್ಕೋಬೇಕು ನಾವು, ಕ್ಯಾರಿ ಕೈಲ. 2 2 4. ಸೊ 4 1 5, ಅದನ್ನು ಇಲ್ಲಿ ಇಡ್ತೇನೆ. ಓಕೆ, ಸೊ ಎಷ್ಟು ಬರುತ್ತೆ? 4 1 5 ಅಲ್ವಾ. ಸೊ ಇಲ್ಲಿ 5 ಬರುತ್ತೆ. ಒಂದು ನಿಮಿಷ. 2 2 4 ಅದಿಕ್ 1 ಎಷ್ಟು ಬರುತ್ತೆ? 5. ಸೊ ಹಾಗಾದರೆ ಇವುಗಳನ್ನ ಕೂಡೋಣ. 0 0 5 1 6. ಓಕೆ, ಸೊ ಹಾಗಾದರೆ ನಮಗೆ ಉತ್ತರ ಎಷ್ಟು ಬಂತು? 600 ರೂಪಾಯಿಗಳು. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಹಾಗಂದರೆ ಒಂದು ಬುಕ್ಕಿನ ಬೆಲೆ 25 ರೂಪಾಯಿ ಆಗಿದ್ದರೆ ಅಂತಹ 24 ಪುಸ್ತಕಗಳ ಬೆಲೆ ಎಷ್ಟಾಗಿರುತ್ತೆ? 600 ರೂಪಾಯಿಗಳು. ಜಸ್ಟ್ ಗುಣಾಕಾರ ಮಾಡಿ ಇಟ್ಕೊಳ್ಬೇಕು ನೀವು. ಓಕೆ, ಮೊದಲಿಗೆ ಒಂದು ಪುಸ್ತಕದ ಬೆಲೆ ತಿಳ್ಕೊಳ್ಬೇಕು, ಆಮೇಲೆ ಅದಕ್ಕೆ ಎಷ್ಟು ಪುಸ್ತಕ ಹೇಳಿದ್ದಾರೆ ಅದನ್ನು ಗುಣಾಕಾರ ಮಾಡಬೇಕು. ಓಕೆ, 600 ರೂಪಾಯಿ ನಿಮಗೆ ಬಂತು ಉತ್ತರ. ನೆಕ್ಸ್ಟ್ ಆಯತದ. ಓಕೆ, ಸೊ ಏನು ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ, ಆಯತದ ಉದ್ದ 30 ಸೆಂಟಿಮೀಟ್ರ್ ಅಂತೆ, ಅಗಲ ಎಷ್ಟಿದೆ? 15 ಸೆಂಟಿಮೀಟರ್ ಇದ್ದರೆ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲಿಗೆ ಒಂದು ಆಯತವನ್ನು ತೆಗೆದುಕೊಳ್ಳೋಣ. ಓಕೆ, ಸೊ ಆಯತದ ಉದ್ದ ಎಷ್ಟಿದೆ? 30 ಸೆಂಟಿಮೀಟರ್ ಇದೆ. ಹಾಗೆ ಅಗಲ ಎಷ್ಟಿದೆ? 15 ಸೆಂಟಿಮೀಟರ್ ಇದೆ. ಇದನ್ನು ಸುತ್ತಳತೆ. ಸುತ್ತಳತೆ ಅಂದ್ರೇನು?
ಸುತ್ತಲೂ ಇರುವಂತಹ ಅಳತೆ. ಹೌದಾ? ಹಾಗಂದರೆ ಇದನ್ನು ಕೂಡಿಸಬೇಕು, ಇದನ್ನು ಕೂಡಿಸಬೇಕು, ಇದನ್ನು ಕೂಡಿಸಬೇಕು, ಇದನ್ನು ಕೂಡಿಸಬೇಕು. ಹೌದಾ? ಸೊ ನಿಮಗೆ ಗೊತ್ತಿರಬೇಕು ಆಯತದ ಏನು ಎದುರು ಬದು ಇರುವಂತಹ ಭಾಗಗಳು ಸೇಮ್ ಇರುತ್ತೆ. ಹಾಗಾದರೆ ಸೊ ಇದು 30 ಸೆಂಟಿಮೀಟರ್ ಆಗಿದ್ದರೆ ಇದೆಷ್ಟಿರುತ್ತೆ? 30 ಸೆಂಟಿಮೀಟರ್. ಹಾಗೆ ಇದು 15 ಸೆಂಟಿಮೀಟರ್ ಇದ್ದರೆ ಈ ಬಾಹು ಎಷ್ಟಿರುತ್ತೆ? ಇದು ಸಹ 15 ಸೆಂಟಿಮೀಟರ್. ಹೌದಾ? ಸೊ ಹಾಗಾದರೆ ಏನು ಹೇಳಿದೆ ನಾನು? ಸುತ್ತಳತೆ ಅಂದರೆ ಸುತ್ತಲೂ ಇರುವಂತಹ ಅಳತೆ. ಎಲ್ಲವನ್ನು ಕೂಡಿಸಬೇಕು. ಸೊ ಮೊದಲಿಗೆ ನಾವು ಏನು ಮಾಡೋಣ? ಈ 30 ಸೆಂಟಿಮೀಟ್ರನ್ನ ಕೂಡಿಸೋಣ. ಅದೀಕ್ ಆಮೇಲೆ ಇದನ್ನು ತೆಗೆದುಕೊಳ್ಳೋಣ. 30 ಅದೀಕ್ ಆಮೇಲೆ 15 ಅದೀಕ್ ಇದು 15 ಅದೀಕ್. ಸೊ 30 30 ಎಷ್ಟು? 60 ಅದೀಕ್ 15 15 ಎಷ್ಟು? 30. ಓಕೆ. ಸೊ ಹಾಗಾದರೆ 60 ಅದೀಕ್ 30 ಎಷ್ಟು? 90. ಓಕೆ, ಈಸಿ. 90 ಸೆಂಟಿಮೀಟರ್ ಉತ್ತರ ಬಂತು ನಮಗೆ. ಎಲ್ಲಿದೆ ಇದು? ಇಲ್ಲಿದೆ 90 ಸೆಂಟಿಮೀಟರ್. ಅಕಸ್ಮಾತ್ ಅವ್ರು ಏನಾದರೂ ನಿಮಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ರೆ ಈ ರೀತಿ, ಇದನ್ನು ಈ ಅಂತ ಕೊಡಲ್ಲ. ಫಾರ್ ಎಕ್ಸಾಂಪಲ್ ಈ 70 ಇರೋದನ್ನು ತೆಗೆದುಬಿಟ್ಟು 90 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ಅವಾಗ ಅದನ್ನ ಹಾಕಬೇಕು ನೀವು. ಅವಾಗೂ ಸಹ ಸೆಂಟಿಮೀಟರ್ನೇ ಹಾಕಬೇಕು. ಓಕೆ, ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಯಾವಾಗ ಬರುತ್ತೆ ಅಂತಂದರೆ ವಿಸ್ತೀರ್ಣ ಕಂಡು ಹಿಡಿದಾಗ ಮಾತ್ರ ನಮಗೆ ಈ ಚದರ ಸೆಂಟಿಮೀಟರ್ ಅನ್ನುವಂಥದ್ದು ಬರೋದು ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಬರೋದು. ಆದರೆ ನಮಗೆ ಸುತ್ತಳತೆ ಅಂತ ಹೇಳಿದಾಗ ನಾವು ಬರೀ ಸೆಂಟಿಮೀಟರ್ ಮಾತ್ರ ಇರಬೇಕು. ಓಕೆ, ಸೊ ಏಕಮಾನವನ್ನು ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 66ನೇ ಪ್ರಶ್ನೆ ಆಯ್ತು. ಈಗ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತಂದರೆ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಈ ರೀತಿಯಾಗಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸ್ಥಾನ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಮೊದಲನೇದಾಗಿ ಈ ಒಂದು ಬರ್ಕೊಳ್ತೀನಿ. 5 4 8 7 3 9. ಓಕೆ, ಸೊ ಹಾಗಾದರೆ ನಾವು ಯಾವಾಗಲೂ ನಮ್ಮ ಬಲಗಡೆಯಿಂದ ಈ ಕಡೆಯಿಂದ ಎಣಿಸ್ತಾ ಹೋಗಬೇಕು. ಸೊ ಇದನ್ನು ನಾವು ಏನಂತ ಕರಿತೀವಿ? ಬಿ ಡಿ. ಓಕೆ, ಸೊ ಆಮೇಲೆ 10ರ ಸ್ಥಾನ, ಆಮೇಲೆ 100, ಆಮೇಲೆ 1000. ಹೌದಾ? 1000. ಸೊ ಮುಂದಿಗೆ ನಾವು ಎನ್ಸೋದು ಬೇಡ, ಯಾಕೆ ಅವ್ರು ಕೇಳಿದ್ರೇನು 8ರದು. ಸೊ 8 ಇಲ್ಲೇ ಇದೆ. ಸೊ 8 1000 ಸ್ಥಾನದಲ್ಲಿದೆ. ಅಂದರೆ ಈ ಥರ 1000ಗಳು ಎಷ್ಟಿದ್ದಾವೆ ಅಂತಂದರೆ 8 ಇದ್ದಾವೆ ಅಂತ. ಓಕೆ, ಸೊ 4 5 6 7 8 ಸಲ ಆಯ್ತಲ್ವಾ? 1 2 3 4 5 6 7 8. ಸೊ 8 1000ಗಳಿದಾವೆ ಅಂತಂದರೆ ಅದರ ಸ್ಥಾನ ಬೆಲೆ ಎಷ್ಟಾಗುತ್ತೆ? 8000. ಓಕೆ, ಸೊ 8000. ಓಕೆ, 8000 ಉತ್ತರ. ಒಂದು ವೇಳೆ 8ರ ಮುಖ ಬೆಲೆ ಅಂತ ಕೇಳಿದರೆ ಜಸ್ಟ್ 8 ಆಗಿರುತ್ತೆ. ಏನು ಮುಖ ಬೆಲೆ? 8. ಓಕೆ, ಸೊ ಮುಖ ಬೆಲೆ ಅಂದರೆ ಅದು 8ಅನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಉತ್ತರ ಗೊತ್ತಾಗುತ್ತೆ? ಇದು 8 ಅಂತ. ಸೊ ಮುಖ ಬೆಲೆ ಅಂತಂದರೆ ನೋಡಿದ ತಕ್ಷಣ ಗೊತ್ತಾಗುವಂಥದ್ದು. ಏನು ಸ್ಥಾನ ಬೆಲೆ ಅಂದರೆ ಅದು ಯಾವ ಸ್ಥಾನದಲ್ಲಿದೆ ಆ ಸ್ಥಾನವನ್ನು ತಿಳ್ಕೊಳ್ಬೇಕು, ಅದರ ಬೆಲೆಯನ್ನು ಹೇಳಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ 8000 ಸ್ಥಾನದಲ್ಲಿದೆ. ಸೊ ಹಾಗಾಗಿ 8000 ಅಂತ ಹೇಳಿದ್ವಿ. ಅದೇ ಒಂದು ವೇಳೆ ಮುಖ ಬೆಲೆ ಕೇಳಿದರೆ 8 ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ 5ರ ಮುಖ ಬೆಲೆ ಹೇಳಿ ಅಂತ. ಓಕೆ, ಸೊ 5ರ ಮುಖ ಬೆಲೆ ಅಂತಂದರೆ ಮುಖ ಬೆಲೆ ಕೇಳ್ತಿದ್ದೀನಿ ನಾನೀಗ. ಮುಖ ಬೆಲೆ ಅಂದರೆ 5. ಆಮೇಲೆ ಇನ್ನೊಂದು ಪ್ರಶ್ನೆ 4ರ ಓಕೆ ಸಾರಿ ಈ ಒಂದು 4 ಏನಿದೆ ನಿಮಗೆ ಇಲ್ಲಿ ಕಾಣ್ತಿದೆ ನೋಡಿ, ಈ 4ರ ಸ್ಥಾನ ಬೆಲೆ ಹೇಳಿ ಅಂತ. ಸೊ 4ರ ಸ್ಥಾನ ಬೆಲೆ ಹೇಳಿ ಅಂತಂದಾಗ ಏನು ಮಾಡಬೇಕು ನೀವು? ಬಿಡಿ 10 100 1000 10,000. ಸೊ 10,000ದಲ್ಲಿ ಸ್ಥಾನದಲ್ಲಿ 4 ಇದೆ. ಹಾಗಾದರೆ ಅದರ ಸ್ಥಾನ ಬೆಲೆ 40,000 ಆಗುತ್ತೆ. ಓಕೆ, ಸೊ ಈ ರೀತಿಯಾದಂತಹ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗಳ ಪ್ರಶ್ನೆಗಳು ಬರ್ತವೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ಮುಂದಿನ ಪ್ರಶ್ನೆ ಅಂತಂದರೆ 68ನೇ ಪ್ರಶ್ನೆ. 6 ಪೆನ್ನುಗಳ ಬೆಲೆ ಎಷ್ಟಿದೆ? 180 ಇದೆ ಅಂತೆ. ಓಕೆ, ಸೊ 6 ಪೆನ್ನುಗಳ ಬೆಲೆ 180 ಇದ್ದರೆ 15 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ನಿಮ್ಗೆ ಅವರು. ಓಕೆ, ಸೊ ಈ ರೀತಿಯಾಗಿದ್ದಾಗ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ 6 ಪೆನ್ನುಗಳ ಬೆಲೆ. ಓಕೆ, ಸೊ 6 ಪೆನ್ನುಗಳ ಬೆಲೆ ಎಷ್ಟಿದೆ? 180 ಇದ್ದರೆ ಮೊದಲಿಗೆ ಒಂದು ಪೆನ್ ಬೆಲೆ ಎಷ್ಟು ಅಂತ ತಿಳ್ಕೊಳ್ಬೇಕು. ಯಾವ ರೀತಿ ಮಾಡೋದು ಇದನ್ನು? 180ಅನ್ನು 6ರಿಂದ ಭಾಗಿಸ್ಬೇಕು. ಓಕೆ, ಸೊ ಈ ರೀತಿಯಾಗಿ ಭಾಗಿಸ್ಬೇಕು. ಹೌದಾ? ಸೊ ಎಷ್ಟು ಬರುತ್ತೆ? 6 1 6 3 18 0. ಅಂದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಬಂತು ನಮಗೆ? 30 ರೂಪಾಯಿಗಳು. ಅವರು ಕೇಳಿರೋದೆಷ್ಟು? 15 ಪೆನ್ನುಗಳ ಬೆಲೆ. ಹಾಗಾದರೆ ಒಂದು ಪೆನ್ನಿನ ಬೆಲೆ
ರೂಪಾಯಿಗಳಾದರೆ 15 ಪೆನ್ನುಗಳ ಬೆಲೆ ಎಷ್ಟು ಅಂದಾಗ ಈ 15 ಮತ್ತು 30 ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. ಓಕೆ, ಸೊ ಈ ರೀತಿಯಾಗಿ ಮಾಡಬೇಕು ನಾವು. ಸೊ ಮೊದಲಿಗೆ ಈ 0ಯನ್ನು ಮರಿಬೇಕು, ಅಂದರೆ ಬಿಡಬೇಕು. 15 3 ಎಷ್ಟು, 45. ಆನಂತರ ಈ 0ಯನ್ನು ತಂದು ಇಲ್ಲಿ ಇಟ್ಬಿಟ್ಬಿಡೋಣ. ಓಕೆ, ಎಷ್ಟಾಯಿತು, 450. ಇಲ್ಲ ಅಂತಂದರೆ ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. 15 0 0, 15 3 45. ಸೊ 450 ರೂಪಾಯಿಗಳು ಅಂತ ಬಂತು. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಅಂದರೆ 6 ಪೆನ್ನುಗಳ ಬೆಲೆ 180 ಆಗಿದ್ದರೆ 15 ಪೆನ್ನುಗಳ ಬೆಲೆ 450 ರೂಪಾಯಿಗಳು. ನೆಕ್ಸ್ಟ್ 69ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಸೊ 69ನೇ ಪ್ರಶ್ನೆ ಏನಿದೆ ಅಂತಂದರೆ 20/9 ಇದರ ದಶಮಾಂಶ ರೂಪ ಈ ರೀತಿ ಕೊಟ್ಟಿದ್ದಾರೆ. ದಶಮಾಂಶ ರೂಪ ಇದ್ದಾಗ ಏನು ಮಾಡಬೇಕು ನೀವು? ಓಕೆ, ಸೊ 9/20 ಅಂದಂಗಲ್ವಾ ಇದು. ಹಾಗಾದರೆ 9 ನಾವು 20ರಿಂದ ಭಾಗಿಸೋಣ. ಓಕೆ, ಸೊ ಮೊದಲನೇದಾಗಿ ಈ ಒಂದು 9 20ರಿಂದ ಹೋಗೋದಿಲ್ಲ, ಅದಕ್ಕೆ 0 ಇಡ್ತೇನೆ. ಮುಂದೆ ಲೆಕ್ಕ ಮಾಡಬೇಕಲ್ವ, ಅದಕ್ಕೆ ಇಲ್ಲೊಂದು ಪಾಯಿಂಟ್ ಇಟ್ಕೊಳ್ಳೋಣ, ಇಲ್ಲೊಂದು 0 ಕೊಟ್ಕೊಳ್ಳೋಣ. ಓಕೆ, ಸೊ ಹಾಗಾದರೆ 20 1 20, 22 40, 23 60, 24 80. ಓಕೆ, 24 80. ಸೊ 0 9 8 ಹೋದರೆ 1. ಓಕೆ, ಇನ್ನೂ ಪೂರ್ತಿಯಾಗಿ ಹೋಗಿಲ್ಲ. ಸೊ ಹಾಗಾಗಿ ಇನ್ನೊಂದು 0 ತೊಗೊಳ್ತೀನಿ ನಾನು. ಓಕೆ, ಇಲ್ಲೊಂದು ಆಲ್ರೆಡಿ ಇಲ್ಲೊಂದು ಏನು ಪಾಯಿಂಟ್ ಇಟ್ಟಿದ್ದಾರಲ್ವ ನೀವು, ಸೊ ಅದರಿಂದ ನಾವು ಇನ್ನೊಂದು 0 ತೆಗೆದುಕೊಳ್ಬೋದು ಇಲ್ಲಿ. ಸೊ ಹಾಗಾಗಿ 20 ಎಷ್ಟಲೇ 100. ಓಕೆ, 20 ಎಷ್ಟಲೇ 100, 25 100, 0 0 0 ಪೂರ್ತಿಯಾಗಿ ಹೋಯಿತು ಈಗ. ಸೊ ಹಾಗಾದರೆ ಬಂದ ಉತ್ತರ ಯಾವುದು ನಮಗೆ? 0.45. ಎಲ್ಲಿದೆ ಉತ್ತರ? ಆಪ್ಷನ್ ನಂಬರ್ ಎ ಅಲ್ಲಿನೇ ಇದೆ. ಸೊ ರೈಟ್ ಆನ್ಸರ್ ಇಸ್ 0.45. ಓಕೆ, 69ನೇ ಪ್ರಶ್ನೆ ಆಯ್ತು. ಈಗ ನೆಕ್ಸ್ಟ್ 70ನೇ ಪ್ರಶ್ನೆಯನ್ನು ನೋಡೋಣ. 2 ಸಂಖ್ಯೆಗಳ ಮೊತ್ತ. ಓಕೆ, ಸೊ 2 ಸಂಖ್ಯೆಗಳ ಮೊತ್ತ ಎಷ್ಟಿದೆ ಅಂತೆ? 8,000 ರೂಪಾಯಿ ಇದೆ ಅಂತೆ. ಓಕೆ, ಅದರಲ್ಲಿ ಒಂದು ಸಂಖ್ಯೆ 3,550 ಆದರೆ ಇನ್ನೊಂದು ಸಂಖ್ಯೆಯನ್ನು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ರೀತಿ ಮಾಡೋದಪ್ಪ ಅಂತಂದರೆ ಇದನ್ನು ನೋಡಿರಿ. ಒಂದು ಸಂಖ್ಯೆ ಯಾವುದು? 3,560. ಇದಕ್ಕೆ ಇನ್ನೊಂದು ಯಾವುದೋ ಒಂದು ಸಂಖ್ಯೆಯನ್ನು ನಾವು ಕೂಡಿಸಬೇಕು. ಆವಾಗ ನಮಗೆ ಬರುವಂತಹ ಉತ್ತರ ಯಾವುದು ಅಂತಂದರೆ 8,000 ಅಂತೆ. ಓಕೆ, ಸೊ ಈಸಿ ಹೌದಲ್ವಾ? ಏನು ಮಾಡಬೇಕು ನಾವು? ಈ ಒಂದು ಸಂಖ್ಯೆಯನ್ನು ಕಂಡುಹಿಡಬೇಕು ಅಂತಂದರೆ 8,000 ಏನಿದೆ ಇದರಲ್ಲಿ ಈ ಒಂದು 3,560 ಕಳಿಬೇಕು. ಓಕೆ, ಕಳೆಯೋಣ. ಯಾವ ರೀತಿ? 8,000ದಲ್ಲಿ 3,560 ಕಳೆಯೋಣ. ನೋಡ್ಕೊಳ್ಳಿ, 0 ಇಲ್ಲಿ 0 6 ಹೋಗೋದಿಲ್ಲ, ಒಂದು ಕೈಲ ತೊಗೊಳ್ಳೋಣ. 10ರಲ್ಲಿ 6 ಹೋದರೆ 4, ಇಲ್ಲಿಯೂ ಸಹ 10ರಲ್ಲಿ 6 ಹೋದರೆ 4, ಇಲ್ಲಿ 8ರಲ್ಲಿ 4 ಹೋದರೆ 4. ಎಷ್ಟು ಬಂತು? 4,440. ಎಲ್ಲಿದೆ ಉತ್ತರ? ಇದು ಆಪ್ಷನ್ ಎ ಅಲ್ಲಿ ಇದೆ ನೋಡಿ, 4,440. ಹೌದಾ? ಬೇಕಾದರೆ ಈ 3,560 ಮತ್ತು 4,440 ಕೂಡಿಸಿ ನೋಡ್ಬೋದು ನಾವು. 0 6 4 10, 5 5 10, 8 4 3 7 8. ಓಕೆ, 8,000 ಬಂತಲ್ವಾ? ಸೊ ಹಾಗಾಗಿ ನಮಗೆ ಉತ್ತರ 4,440 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ